ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಲಕ್ಷಾಂತರ ವೈದ್ಯಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿ ಇಟ್ಟಿದೆ. ವೈದ್ಯಕೀಯ ಸೀಟಿಗಾಗಿ ಹೋರಾಡುತ್ತಿದ್ದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಮಾಫಿಯಾದ ಒಂದೊಂದೇ ಮುಖ ಬಟಾ ಬಯಲಾಗ್ತಿದೆ. ಪ್ರೈವೇಟ್ ಮಾಫಿಯಾ ಹೆಸರಿನ ಚಾನೆಲ್ ಪೇಜ್, ಪಿಡಿಎಫ್ಗೆ ಲೀಕ್ ಮಾಫಿಯಾ ಎಂಬ ಪಾಸ್ವರ್ಡ್, ಪಿಡಿಎಫ್ ತೆರೆದ್ರೆ ನೀಟ್ ಪ್ರಶ್ನೆ ಪತ್ರಿಕೆಗಳ ದರ್ಶನ, ಪಿಡಿಎಫ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಹಂಚಿದ ಮಾಫಿಯಾ ಇಡೀ ದೇಶವನ್ನೇ ನಡುಗಿಸಿದ ಮಾಫಿಯಾ. ವೈದ್ಯರಾಗಬೇಕೆಂಬ ಕನಸು ಹೊತ್ತು ಪ್ರವೇಶ ಪರೀಕ್ಷೆ ಬರೆದಿದ್ದ ಲಕ್ಷಾಂತರ ವೈದ್ಯಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿಯಿಟ್ಟ ಮಾಫಿಯಾ. ಪರೀಕ್ಷೆ ನಡೆಯೋದಕ್ಕೆ ಇನ್ನು 2 ದಿನ ಮೊದಲೇ ಈ ಮಾಫಿಯಾ ರಣಕೇಕೆ ಹಾಕಿತ್ತು. ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿದ್ದ ಮಕ್ಕಳು ಪರೀಕ್ಷೆಯ ಭಯದಿಂದ ತಡಕಾಡ್ತಿದ್ರೆ, ಇತ್ತ ಆನ್ಲೈನ್ನಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಗೆ 48 ಗಂಟೆಗಳಿರುವಾಗಲೇ 2 ರಿಂದ 30 ಲಕ್ಷಕ್ಕೆ ಬಿಕರಿಯಾಗಿತ್ತು. ಈ ವಿಡಿಯೋವನ್ನ ನೋಡಿ. ಇಲ್ಲಿ ಹೀಗೆ ಸ್ಕ್ರಾಲ್ ಆಗುತ್ತಿರುವ ಸ್ಕ್ರೀನ್ನಲ್ಲಿ ನೀವು ನೋಡ್ತಿರೋದು ಪ್ರಶ್ನೆ ಪತ್ರಿಕೆಗಳನ್ನ. ವೈದ್ಯಕೀಯ ಪ್ರವೇಶದ ಅತಿ ದೊಡ್ಡ ಪರೀಕ್ಷೆಯಾದ ನೀಟ್ ಅರ್ಥಾತ್ ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ನಲ್ಲಿ ಹರಿದಾಡಿದ ಪಿಡಿಎಫ್ಗಳಿವು. ಪ್ರೈವೇಟ್ ಮಾಫಿಯಾ ಟೆಲಿಗ್ರಾಮ್ ಚಾನೆಲ್ನಲ್ಲಿ ನೀಟ್ ಪ್ರಶ್ನೆಗಳ ಪಿಡಿಎಫ್. ಲೀಕ್ ಮಾಫಿಯಾ ಪಾಸ್ವರ್ಡ್ ಹಾಕಿದ್ರೆ ಓಪನ್ ಆಗುತ್ತೆ ಪಿಡಿಎಫ್. LEAKMAFIA@9466 ಅಂದ್ರೆ ಲೀಕ್ ಮಾಫಿಯಾ @9466. ಈ 14 ಕ್ಯಾರೆಕ್ಟರ್ನ ಪಾಸ್ವರ್ಡ್. ಬರೀ 14 ಕ್ಯಾರೆಕ್ಟರ್ನ ಪಾಸ್ವರ್ಡ್ ಹಾಕಿದ್ರೆ ಪ್ರೈವೇಟ್ ಮಾಫಿಯಾ ಟೆಲಿಗ್ರಾಮ್ನಲ್ಲಿ ಮೇ 1ರಂದು ಅಪ್ಲೋಡ್ ಮಾಡಲಾಗಿದ್ದ ಪಿಡಿಎಫ್ ಓಪನ್ ಆಗಿತ್ತು. ಈ ಪಿಡಿಎಫ್ನಲ್ಲಿದ್ದದ್ದು ಮೇ 3ರಂದು ವೈದ್ಯಾಕಾಂಕ್ಷಿಗಳು ಬರೆಯಬೇಕಿದ್ದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು. ಕೇವಲ ಟೆಲಿಗ್ರಾಮ್ ಮಾತ್ರವಲ್ಲ, ವಾಟ್ಸ್ಆಪ್ನಲ್ಲೂ ಆಕ್ಟಿವ್ ಆಗಿದ್ದ ಈ ಮಾಫಿಯಾ 400ಕ್ಕೂ ಹೆಚ್ಚು ಸದಸ್ಯರಿದ್ದ ಗ್ರೂಪ್ಗೆ ಪ್ರಶ್ನೆ ಪತ್ರಿಕೆಗಳನ್ನ ಫಾರ್ವರ್ಡ್ ಮಾಡಿತ್ತು. ಬೆಚ್ಚಿ ಬೀಳಿಸುವ ಸಂಗತಿ ಅಂದ್ರೆ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಲಾದ ಹಾಗೂ ವಾಟ್ಸ್ಆಪ್ನಲ್ಲಿ ಫಾರ್ವರ್ಡ್ ಮಾಡಲಾದ ಈ ಪಿಡಿಎಫ್ನಲ್ಲಿದ್ದ ಪ್ರಶ್ನೆಗಳು ಅಸಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಇದ್ವು. ये देखो क्वेश्चन सही है. अब ये क्वेश्चन देखो मेरे क्वेश्चन पेपर पे. ये रहा क्वेश्चन. देखो द फॉलोइंग प्लॉट शो वेरिएशन ऑफ वेलोसिटी. ये क्वेश्चन इधर भी देखो. द फॉलोइंग प्लॉट शो वेरिएशन ऑफ वेलोसिटी. ये वाला क्वेश्चन देख लो. सारे के सारे ऐसे क्वेश्चन मिलेंगे. देख लो ये वाला क्वेश्चन दिखाते हैं तुम लोग को. ये वाला क्वेश्चन 23. ನೋಡಿದ್ರಾ? ಪ್ರೈವೇಟ್ ಮಾಫಿಯಾದ ಪೇಜ್ನಲ್ಲಿದ್ದ ಪಿಡಿಎಫ್ನ ಪ್ರಶ್ನೆಗಳೇ ಸೀದಾ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲೂ ನಮೂದಾಗಿತ್ತು. ಇದರ ಜೊತೆಗೆ ಕೈ ಬರಹದಲ್ಲೇ ಪ್ರಶ್ನೆಗಳನ್ನು ಬರೆದು ಹಂಚಿರುವ ಆರೋಪವು ಕೇಳಿಬಂದಿದ್ದು ಈ ಪತ್ರಿಕೆಗಳು ವೈರಲ್ ಆಗಿವೆ. ಈ ಪ್ರೈವೇಟ್ ಮಾಫಿಯಾ ಟೆಲಿಗ್ರಾಮ್ ಚಾನೆಲ್ ಹಾಗೂ ವಾಟ್ಸ್ಆಪ್ ಗ್ರೂಪ್ನ ಕಿಂಗ್ ಪಿನ್ ಜೈಪುರದ ಮನೀಶ್ ಎಂಬಾತ ಎನ್ನಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಟೆಲಿಗ್ರಾಮ್, ವಾಟ್ಸ್ಆಪ್ ಡಾರ್ಕ್ ಡಿಜಿಟಲ್ ನೆಟ್ವರ್ಕ್ ಮೂಲಕ ದೇಶಾದ್ಯಂತ ಈ ಜಾಲ ಕಾರ್ಯನಿರ್ವಹಿಸುತ್ತಿತ್ತು ಎನ್ನಲಾಗಿದೆ. ನೀಟ್ ಮಾಫಿಯಾ ಬಯಲಾಗುತ್ತಲೇ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ವರ್ಷಗಳ ಕಾಲ ಓದಿ ಪರೀಕ್ಷೆ ಬರೆದು ನಿಟ್ಟುಸಿರು ಬಿಟ್ಟಿದ್ದ ವಿದ್ಯಾರ್ಥಿಗಳು ಈಗ ಮರುಪರೀಕ್ಷೆ ಬರೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.